ಹೆಲೋ ಎವ್ರಿವನ್. ಸೊ ನಾನಿಲ್ಲಿ ಡ್ರೈ ಮೊರಿಂಗಾ ಪೌಡರ್ ಮಾಡೋಣ ಅಂತ ಹೇಳಿ ಮೊರಿಂಗಾ ಲೀವ್ಸ್ನ ತರಿಸಿದ್ದೆ. ಸೊ ಇದನ್ನ ನಾನು 2 ವೀಕ್ಸಿಂದ ಡ್ರೈ ಮಾಡ್ತಾನೇ ಇದ್ದೀನಿ. ಲೈಕ್ ತುಂಬ ವೆದರ್ ವೇರಿಯೇಷನ್ಸ್ ಇದೆ, ಕ್ಲೌಡಿ, ಸನ್ನಿ, ರೈನಿ ಈ ಥರ. ಸೊ ಇದನ್ನು ಇವೆರಡರ ಮೇಲೆ ಒಂದು ಡ್ರೈ, ಒಂದು ಥಿನ್ ಕ್ಲಾತ್ ಹಾಕಿಬಿಟ್ಟು ಸನ್ ಶೇಡಲ್ಲಿ ಡ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಡ್ರೈ ಆದಾಗ ಈ ಥರ ಸೌಂಡ್ ಬರುತ್ತೆ ನಮಗೆ, ಕ್ರಂಚಿ ಸೌಂಡು. ಸೊ ಇದನ್ನು ಪೌಡರ್ ಮಾಡ್ಕೊಂಡು ಇಟ್ಕೋತೀನಿ. ಸೊ ಈ ಪ್ಲೇಟಲ್ಲಿರೋದನ್ನ ನಾನು ಹಾಗೆ ಡ್ರೈ ಆಗಿ ಎತ್ತಿಟ್ಕೋತೀನಿ. ಲೈಕ್ ಕಸೂರಿ ಮೇಥಿ ಥರ ನಾವು ಯಾವ್ದಾದ್ರು ಕರೀಸ್ ಮೇಲೆ ಹಾಕ್ಬೋದು. ಈ ಮೊರಿಂಗಾ ಲೀವ್ಸ್ ಇದು ತುಂಬ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನು ಎಲ್ಲ ಡಯಟಲ್ಲೂ ಯೂಸ್ ಮಾಡಬೇಕು. ಮಾಡೋದ್ರಿಂದ ನಮಗೆ ಮೆಟಬಾಲಿಸಮ್, ಎನರ್ಜಿ ಎಲ್ಲ ಚೆನ್ನಾಗಿ ಸಿಗುತ್ತೆ. ನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿನೆಲ್ಲ ಇದು ಕವರ್ ಮಾಡುತ್ತೆ. ಸೊ ನಾನು ಇವಾಗ ಈ ಪ್ಲೇಟಲ್ಲಿರೋದನ್ನ, ಸೊ ನಾನು ಸ್ಮಾಲ್ ಚಟ್ನಿ ಮಾಡ್ತೀವಲ್ಲ, ಸೊ ಆ ಜಾರನ್ನ ತೊಗೊಂಬಿಟ್ಟು ಆ ಜಾರಲ್ಲಿ ನಾನು ಫೈನ್ ಪೌಡರ್ನ ಮಾಡ್ಕೋತೀನಿ. ಸೊ ಇದನ್ನು ಎತ್ತಿಟ್ಕೋತೀನಿ ಲೈಕ್ ಒಂದು ಏರ್ ಟೈಟ್ ಬಾಕ್ಸಲ್ಲಿ. ಸೊ ಈ ಜಾರಲ್ಲಿ ನಾನು ಫೈನ್ ಪೌಡರ್ನ ಮಾಡ್ಕೋತೀನಿ. ನೋಡಿ, ಇದರಲ್ಲಿ ನಾನು ಏರ್ ಟೈಟ್ ಬಾಕ್ಸಿಗೆ ಒಂದು ಹಾಕಿ ಎತ್ತಿಟ್ಕೋತೀನಿ. ಸೊ ಡ್ರೈಡ್ ಲೀವ್ಸ್ನ ತೊಗೊಂಡು ಜಾರಿ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಸೊ ಮೊರಿಂಗಾ ಲೀವ್ಸ್ ಪೌಡರ್ನ ಯಾವ್ಯಾವ ಥರ ಯೂಸ್ ಮಾಡ್ಬೋದು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನೋಡಿ, ಇಷ್ಟು ಫೈನಾಗಿ ಪೌಡರ್ ಆದರೆ ಸಾಕು. ಸೊ ಎಷ್ಟು ಗ್ರೀನಿಶ್ ಆಗಿ ಕಲರ್ ಬಂದಿದೆ ಅಂತ. ಸೊ ಇದನ್ನು ನಾನು ಒಂದು ಏರ್ ಟೈಟ್ ಗ್ಲಾಸ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಸ್ಮಾಲ್ ಸ್ಟಿಕ್ಸ್ ಥರನೂ ಇತ್ತು, ಅದು ಕಂಪ್ಲೀಟಾಗಿ ಪೌಡರ್ ಆಗಿದೆ. ಸೊ ನೋಡಿ, ಈ ಥರ ನಾನು ಜಾರಿಗೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡು